ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ, ನೋಡ್ಕೊಬೋಣ. ಆಮೇಲೆ ತುಂಬ ವಿಷಯಗಳಿದೆ, ಡೀಟೇಲಾಗಿ ಮಾತಾಡೋಣ ಬನ್ನಿ. ಯಪ್ಪ ಶಾಕಿಂಗ್, ಎಲ್ಲ ಖುಷಿಪಟ್ರು. ಕಾರಣ ತಗಲಾಕೊಂಡು ಗ್ರೇ ಏರಿಯಾ ಎಫೆಕ್ಟ್ ಒಳ್ಳೆ ನಿರ್ಧಾರನ. ಯಾರು ಹೋಗ್ಬೋದು ಅಂತ ಅನಿಸುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಜೊತೆಗೆ ಇಲ್ಲಿ ತುಂಬ ಜನ ಖುಷಿಯಾಗಿ ಕೂಡ ಆಗಿರ್ಬೋದು ಅನಿಸುತ್ತೆ. ನೆನ್ನೆ ತುಂಬ ಜನ ಹೇಳ್ತೀರಿ ಮಿಡ್ ವೀಕ್ ಎಲಿಮಿನೇಷನ್ ಅಂದಿದ್ದಕ್ಕೆ ನಮ್ಮ ವೋಟಿಂಗ್ ಎಲ್ಲ ಬೆನೇ ಇಲ್ವಾ ಬ್ರೋ, ಇಷ್ಟೆಲ್ಲ ಮಾಡೋದಕ್ಕೆ ಏನು ಬ್ರೋ ಅರ್ಥ ಅಂತ. ಸೊ ಇವಾಗ ಅದು ಕಂಟಿನ್ಯೂ ಆಗ್ತಿದೆ. ಸೊ ಹಾಗೆ ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ನನಗೆ ಅನಿಸುತ್ತೆ ಅಂದರೆ ನನಗೆ ಗೊತ್ತಿರೋ ಹಂಗೆ ಪ್ರತಿ ಸೀಸನ್ಗಳಲ್ಲೂ ಕೂಡ ಗುರುವಾರನೇ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಿದ್ದಂಥದ್ದು. ಇದನ್ನು ಬುಧವಾರ ತೊಗೊಬಂದಿದ್ರು. ಸೊ ಆ ರೀತಿ ನೋಡಿದಾಗ ಇದೆಲ್ಲ ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ ಅನ್ಸುತ್ತೆ, ಇದೇ ಥರ ಮಾಡಬೇಕು ಅಂತ. ಅದಕ್ಕಂತೆ ಮಾಡಿದ್ರು, ಯಾವುದೋ ಒಂದು ವಿಷಯ ಸಿಕ್ತು, ಅದಕ್ಕೋಸ್ಕರ ಸುಮ್ಮನೆ ಸೈಲೆಂಟ್ ಆಗಿರು, ಇದೆಲ್ಲ ಕಥೆಗಳು ಬರ್ತಿರೋಂಥದ್ದು. ಬಟ್ ಇಲ್ಲಿ ಒಬ್ಬರು ತಪ್ಪು ಅಂತ ಹೇಳಲ್ಲ, ಹಾಗೆ ಒಬ್ಬರದೇ ಅವರೇ ಸರಿ ಅಂತಲೂ ಹೇಳಕ್ಕೆ ಹೋಗಲ್ಲ. ಓಕೆನಾ, ಎಲ್ಲರೂ ತಪ್ಪಿದೆ, ಆ ತಪ್ಪುಗಳೇನು ಅಂತ ಮುಂದೆ ಮಾತಾಡ್ತಾ ಹೋಗೋಣ. ಓಕೆನಾ, ಬಟ್ ನಿಮ್ಗೆ ಅನಿಸುತ್ತೆ ಗೈಸ್ ಈ ವಿಷಯಗಳು ನೋಡ್ತಿರ್ಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದರಲ್ಲೂ ಕೂಡ ಮತ್ತು ನೆನ್ನೆ ಎಪಿಸೋಡ್ ಕೂಡ ನಿಮಗೆ ಒಂದು ವಿಷಯ ಹೈಲೈಟ್ ಆಗುತ್ತೆ. ಮೊನ್ನೆ ಎಪಿಸೋಡಲ್ಲಿ ಗ್ರೇ ಏರಿಯಾ ಅಂತ, ಇಷ್ಟು ಸೀಸನ್ ಇಲ್ದಿರೋ ಒಂದು ವಿಷಯ ಗ್ರೇ ಏರಿಯಾ ಅನ್ನೋಂಥದ್ದು ಈ ಸೀಸನ್ ತುಂಬ ಹೈಲೈಟ್ ಆಗ್ತಿದೆ. ಆ್ಯಂಡ್ ನಾನು ನಿನ್ನೆ ಲೈವ್ ಬಂದವರು ಇದೇ ಮಾತಂದೆ, ಈ ಗ್ರೇ ಏರಿಯಾ ಅಂದರೆ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಏನೋ ಒಂದು ರೂಲ್ಸ್ ಇರುತ್ತೆ, ಅದರಲ್ಲಿ ಇದು ಮಾಡಿ ಅಂತ ಹೇಳಿರ್ತಾರೆ. ಬಟ್ ಅಲ್ಲಿ ಏನೋ ಮಾಡಬಾರ್ದು ಅಂತ ಏನು ಹೇಳಿರಲ್ಲ. ಸೊ ಅದನ್ನು ಮಾಡಿಬಿಟ್ಟು ಇದನ್ನು ಮಾಡಬಾರ್ದು ಅಂತ ಕ್ವಶನ್ ಮಾಡ್ತಾರೆ. ಇದೇ ಗ್ರೇ ಏರಿಯಾ ಅಷ್ಟೇ, ಇನ್ನು ಎಂಥದೂ ಇಲ್ಲ. ಇದನ್ನು ಯೂಸ್ ಮಾಡಿಕೊಂಡು ತುಂಬ ಸಲ ಆಟದಲ್ಲಿ ತಗೊಬಂದು ಇಲ್ಲಿರುವಂಥ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಈ ಗ್ರೇ ಏರಿಯಾನ ಯೂಸ್ ಮಾಡ್ಕೊಂಡಿದ್ದಾರೆ, ಆಟ ಆಡಿದ್ದಾರೆ. ಅದು ನಾಮಿನೇಷನ್ ವಿಷಯದಲ್ಲಿ ಕೂಡ ತುಂಬ ಸಲ ಆಗಿದೆ. ಓಕೆನಾ, ಆ್ಯಂಡ್ ಗೇಮ್ಗಳಲ್ಲಿ ಕೂಡ ತುಂಬ ಸಲ ಆಗಿದೆ. ಟೀಮ್ ಅಪ್ ಆಗೋದು, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋದು, ಇದನ್ನೇ ಹೇಳುವಂಥದ್ದು. ಇವಾಗ ಮೋಕ್ಷಿ ಮತ್ತು ಭವ್ಯ ಮಾಡಿದ್ದು ಇದೇ ಕೆಲಸ, ಮಂಜಣ್ಣ ಮತ್ತು ತ್ರಿವಿಕ್ರಮ್ ಮಾಡ್ತಿದ್ದು ಅದೇ ಕೆಲಸ, ಮತ್ತು ಮಂಜಣ್ಣ ಶಿಶಿರ್ ಏನೋ ಇದ್ರಲ್ಲ ಆ ಟೈಮ್ ಮಾಡಿದ್ದು ಅದೇ ಕೆಲಸ. ಸೊ ಇದೆಲ್ಲ ಗ್ರೇ ಏರಿಯಾಗಳು. ಓಕೆನಾ, ಇವಾಗ ಗ್ರೇ ಏರಿಯಾ ಅನ್ನೋದನ್ನು ನಾವು ಆ್ಯಕ್ಚುಲಿ ತಪ್ಪು ಅಂತ ಹೇಳಬೇಕು. ಯಾಕಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಅನ್ಫೇರ್ ಡಿಸಿಷನ್ ಬರುತ್ತೆ, ತಪ್ಪುಗಳಾಗುತ್ತೆ, ಒಂದು ಟೀಮಿಗೆ ಮೋಸ ಆಗುತ್ತೆ, ಈ ಥರ ಎಲ್ಲ ಯೋಚನೆ ಮಾಡಬೇಕು. ಓಕೆನಾ, ಆದರೆ ಈ ಸೀಸನ್ ಏನಾಗಿದೆ ಅಂದರೆ ಅದನ್ನು ಸರಿ ಅಂತ ವಾದ ಮಾಡ್ತಾರೆ. ಅದ್ರ ಜೊತೆಗೆ ಅದಕ್ಕೆ ಸಪೋರ್ಟ್ ಮಾಡಿದ್ದು ಸುದೀಪ್ ಅಣ್ಣ. ಇನ್ಫ್ಯಾಕ್ಟ್ ಗ್ರೇ ಏರಿಯಾ ಅನ್ನೋದ್ರ ಬಗ್ಗೆ ತುಂಬ ಹೈಲೈಟಾಗಿ ಅವರು ಕೂಡ ಮಾತಾಡಿದ್ದಾರೆ. ಸೊ ಇದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತು. ಇವಾಗ ಒಂದು ವಿಷಯ ನಾವು ತಪ್ಪು ಅಂತ ಹೇಳ್ತೀವಿ, ಯಾಕಂದರೆ ಅಲ್ಲಿ ತಪ್ಪಾಗಿರುತ್ತೆ. ಬಟ್ ನೀವು ಅದನ್ನು ಗ್ರೇ ಏರಿಯಾ ಅಂತ ತಗೊಬಂದ್ಬಿಟ್ಟು ಅದು ತಪ್ಪನ್ನ ತಪ್ಪಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದ್ಬಿಟ್ಟು ಇವಾಗ ಯಾರು ಒಬ್ರಿಗೆ ಮಾತ್ರ ಅದು ತಪ್ಪು ಅಂತ ಅಂದಾಗ ಅದು ನಾವು ತಪ್ಪು ಅಂತ ಹೇಳಬೇಕಲ್ಲ ಸರಿ ಅಂತ ಹೇಳ್ಬೇಕನ್ನೋ ಒಂದು ಡೌಟ್ ನನಗೂ ಬರುತ್ತೆ. ಓಕೆನಾ, ಬಟ್ ನಾವು ಎಲ್ಲ ವಿಷಯ ಕನ್ಸಿಡರ್ ಮಾಡಿ ಮಾತಾಡಿದ್ರೆ ತುಂಬ ಒಳ್ಳೇದು ಅನಿಸುತ್ತೆ. ಆ್ಯಂಡ್ ಇಲ್ಲಿ ತುಂಬ ಸಿಂಪಲ್ಲಾಗಿ ಧನುವಣ್ಣ ಮಾಡಿದ ಸರಿನಾ ತಪ್ಪು ಅಂತ ಬಂದಾಗ ಸರಿ ಅಂತಲೂ ಹೇಳ್ಬೋದು, ತಪ್ಪು ಅಂತ ಹೇಳ್ಬೋದು. ತಪ್ಪು ಅಂತ ಹೇಗೆ ಹೇಳ್ಬೋದು? ತುಂಬ ಸಿಂಪಲ್ಲಾಗಿ ನಿಮ್ಗೆ ಗೊತ್ತಿರೋ ಹಾಗೆ ತಪ್ಪು ಅಂತ ಯಾಕೆ ಹೇಳ್ತೀವಿ ಅಂದರೆ, ಇವಾಗ ಟಾಸ್ಕ್ ಇದ್ದಿದ್ದು ಹೇಗೆ, ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಆ ಗೇಮ್ನ ನೋಡ್ಕೊಂಡು ಆಟ ಆಡೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ಕೊಂಡು ಆಡೋಂಗಿಲ್ಲ ಅಂದಮೇಲೆ ನಾವು ಎಲ್ಲೂ ಕೂಡ ಆ ಗ್ರೇ ಏರಿಯಾಗಳನ್ನ ಹುಡ್ಕೋಕ್ಕೆ ಹೋಗಬಾರ್ದು. ಆ ಅಡ್ವಾಂಟೇಜ್ ಇದ್ದರೂ ಕೂಡ ಅದು ಮಾಡೋಕ್ಕೋಗ್ಬೋದು. ಸೊ ಎಲ್ಲ ಒಂದು ಕಡೆ ಬಿಗ್ ಬಾಸ್ ನಿಮಗೆ ಟೆಸ್ಟ್ ಮಾಡ್ತಿರ್ಬೋದಲ್ವಾ, ನಿಮಗೆ ನಿಯತ್ತಿದೆ ಅನ್ನೋ ಪ್ರಶ್ನೆ ಮಾಡ್ತಿರ್ಬೋದಲ್ವಾ. ಸೊ ಈ ಪಾಯಿಂಟ್ ಆಫ್ ಅಥವಾ ಈ ಪರ್ಸ್ಪೆಕ್ಟಿವ್ ಅಂತ ಬರುತ್ತೆ. ಸೊ ಆ ರೀತಿ ನೋಡಿದಾಗ ಅಲ್ಲಿ ಕ್ಲಿಯರಾಗಿ ಧನು ಅಣ್ಣ ಅದನ್ನು ಅಡ್ವಾಂಟೇಜ್ ತಗೊಳಕ್ಕೆ ಹೋಗ್ತಾರೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ತುಂಬ ಸಿಂಪಲ್ಲಾಗಿ ಅಲ್ಲಿ ನಿಮಗೆ ಅಲ್ಲಿ ಕನ್ನಡಿ ಮಿರರ್ ಇರುತ್ತೆ, ಅಲ್ಲಿಂದ ನೋಡಿಕೊಂಡು ಇದು ಮಾಡೋಕ್ಕೆ ಹೋಗ್ತಾರೆ. ಇವಾಗ ಕನ್ನಡಿ ಮಿರರ್ ಅಂತ ಬಂದಾಗ ಅದು ಹಿಂಗೆ ಉಲ್ಟಾ ಕೂಡ ಕಾಣಿಸ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಆ ಟಾಸ್ಕ್ ನೀವು ಅಬ್ಸರ್ವ್ ಮಾಡಿದ್ರೆ ಹೋಗುವಂಥದ್ದು, ಆ ಮೂವ್ಮೆಂಟ್ ಮಾಡೋಕ್ಕೆ ಬೇಕಾಗಿದ್ದಂಥದ್ದು. ಸೊ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಅದು ಉಲ್ಟಾ ಪಲ್ಟಾ ಕಂಡ್ರೂ ಕೂಡ ಅದು ಎಲ್ಪ್ ಆಗುತ್ತೆ. ಓಕೆನಾ, ಸುಮ್ಮನೆ ಎಲ್ಪ್ ಆಗದಂತೆ ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ನೋಡ್ಕೊಂಡು ಆಡಲಿಲ್ಲ. ಅವ್ರು ಸ್ವಲ್ಪ ಹೈಟ್ ಕಡಿಮೆ ಇದ್ರೂ ಕೂಡ ಅಷ್ಟೊಂದು ನೋಡ್ತಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿತ್ತು. ಆ್ಯಂಡ್ ಇಲ್ಲಿ ಗೊತ್ತಿದ್ದು ತಪ್ಪು ಮಾಡ್ತಿದ್ದಾರಲ್ಲ ಅದು ಸ್ವಲ್ಪ ತಪ್ಪೆ. ಆದರೆ ಇಲ್ಲಿ ಅಡ್ವಾಂಟೇಜ್ನ ತಗೊಂಡ್ರು ಅಂತ ಕೂಡ ಹೇಳ್ಬೋದು. ಇದೇ ವಿಷಯ ನೀವು ಬೇರೆ ವಿಷಯ ಕಂಪೇರ್ ಮಾಡಿಕೊಂಡ್ರೆ ನೋಡಿ, ಇಲ್ಲೂ ಅಷ್ಟೇ. ಈಗ ಧನುವಣ್ಣ ತಪ್ಪು ಅಂತ ಏನು ಹೇಳ್ತಿದ್ದೀನೋ ಅಲ್ಲಿ ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡಿದ್ರೆ ಅಡ್ವಾಂಟೇಜ್ ತಗೊಂಡ್ರು, ಆ ಸಿಚುವೇಷನ್ ಅದೇನಿದೆ ಅದನ್ನು ಅಡ್ವಾಂಟೇಜ್ ತಗೊಂಡ್ರು ಅಂತ ನೀವು ಹೇಳ್ಬೋದು. ಅದನ್ನು ಗ್ರೇ ಏರಿಯಾ ಅಂತ ಕೂಡ ಹೇಳ್ಬೋದು. ಹೆಂಗೆ ತಗೋತಿರೋ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ರೀತಿ ಭವ್ಯಗೌಡರು ಕೂಡ ಇದೇ ರೀತಿಯಾಗಿದ್ದಂಥದ್ದು. ಇವಾಗ ಅಲ್ಲಿ ನೋಡಿದ್ರೆ ಅವರು ಗೊತ್ತಿತ್ತು, ಓಕೆನಾ, ಗೊತ್ತಿದ್ದು ಮಾಡಿ ತಪ್ಪೆ. ಆದರೆ ಅಲ್ಲಿ ಆ ಅಡ್ವಾಂಟೇಜ್ನ ತಗೊಂಡ್ರು, ಅಲ್ಲಿ ಯಾರು ಕೇಳಿದ್ದು ಸುಮ್ಮನಾದರು. ಮತ್ತು ಅಲ್ಲೊಂದಿತ್ತು ಬಾಲು. ಸೊ ಈ ಅಡ್ವಾಂಟೇಜ್ ಮತ್ತು ಎಲ್ಲಿಂದ ಬಿಡಿಸೋದು ನಂಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಸೊ ಈ ಅಡ್ವಾಂಟೇಜ್ಗಳನ್ನ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ಸ್ಪರ್ಧಿಗಳ ಪರ್ಸ್ಪೆಕ್ಟಿವ್ ನಿಂತ್ಕೊಂಡು ನಾವು ಆ ಸಿಚುವೇಶನ್ ನೋಡಿದಾಗ ನಾವು ಅದೇ ಕೆಲಸ ಮಾಡ್ತಿದ್ವೇನೋ ಅನ್ನೋದು ಬರುತ್ತೆ. ಓಕೆನಾ, ಯಾಕಂದ್ರೆ ಅಲ್ಲಿರೋರೆಲ್ಲ ಏನು ಮಾಡ್ತಾರೆ ಅಂದರೆ ಆ ಅಡ್ವಾಂಟೇಜ್ ತೊಗೊಳಕ್ಕೆ ಶುರು ಮಾಡ್ತಾರೆ. ಇವಾಗ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ, ಬೇರೆ ಸ್ಪರ್ಧಿಗಳಲ್ಲಿ ತುಂಬ ಜನ ಬದಲಾಗಿದ್ದಾರೆ ಅಂತ ಹೇಳ್ತೀರಾ. ಇಷ್ಟು ದಿನ ತುಂಬ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಒಳ್ಳೆ ಆಟ ಆಡ್ಕೊಂಡು ಬಂದಿದ್ದಂಥ ತ್ರಿವಿಕ್ರಮ್ ಅವರು, ತುಂಬ ಮೆಚುರಿಟಿನ ತೋರಿಸಿದಂಥ ತ್ರಿವಿಕ್ರಮ್ ಅವರು. ಓಕೆನಾ, ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಭವಿಂಗ್ ಎಷ್ಟೆಲ್ಲ ಒಂದು ಏನಂತ ಸಜೆಷನ್ ಕೊಡೋಂಥದ್ದು. ಆ ಸಜೆಷನ್ ಕೇಳಿ ನನಗೆ ಖುಷಿ ಆಗ್ತಿತ್ತು, ಇಷ್ಟೊಂದು ವ್ಯಕ್ತಿ ಇಷ್ಟೊಂದು ಮೆಚುರಿಟಿ ಇದೆಯಾ ಅಂತ. ಓಕೆನಾ,
ಹಂಗಿರುವಂಥ ವ್ಯಕ್ತಿ ಎಲ್ಲೋ ಗೇಮ್ಗಳು ಸಿಗಲಿಲ್ಲ ಅಂದ್ಬಿಟ್ಟು ಎಷ್ಟು ಫ್ರಸ್ಟ್ರೇಷನ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ತಪ್ಪುಗಳನ್ನ ಮಾಡಿದ್ರು, ಎಷ್ಟು ಕೆಟ್ಟ ಮಾತುಗಳು ಬರುತ್ತೆ ಬಾಯಿಲಿ. ಅಂದರೆ ಯಾವುದಕ್ಕೆ ಕಾರಣ ಆಯಿತು ಅಂದರೆ ಆ ಸಿಚುವೇಶನ್. ಸೊ ಆ ಸಂದರ್ಭಗಳು ಏನೆಲ್ಲ ಮಾಡಿಸುತ್ತೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದೇ ರೀತಿ ಬಹುಶಃ ಆಗ್ಬೋದು. ತುಂಬ ಜನ ಕಂಪ್ಲೇಂಟ್ ಇದೆ, ಇಷ್ಟು ದಿನ ಆಡಿದ ರೀತಿ ಬೇರೆ, ಇವತ್ತು ಆಡ್ತಿರೋ ರೀತಿ ಬೇರೆ ಅಂತ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಆಡೋಂಥ ರೀತಿಯಲ್ಲಿ ತಪ್ಪಿದೆಯಾ? ಆ್ಯಂಡ್ ಇವಾಗ ಎಷ್ಟೋ ಜನ ಇಲ್ಲಿವರೆಗೂ ಆ ಥರ ಆಟ ಆಡ್ತಿಲ್ಲ, ಏನು ಮಾಡ್ತಿಲ್ಲ ಅಂತ ಕ್ವಶನ್ ಮಾಡ್ತಿದ್ರು. ಇವತ್ತು ಆಟ ಆಡೋಕ್ಕೆ ಶುರು ಮಾಡಿದಾಗ ಅದು ತಪ್ಪು ಅಂತಿದ್ದಾರೆ. ಅಂದರೆ ಎಲ್ಲರೂ ಏನು ಗೊತ್ತಾ, ಇಲ್ಲಿ ಯಾರ್ದು ತಪ್ಪು ಅಂತ ಹೇಳಲ್ಲ, ಬಟ್ ಆ ಸಮಯ ಸಂದರ್ಭ ಅನ್ನೋದೇನಿದೆ ಅದು ಎಲ್ಲರನ್ನೂ ಕೂಡ ಆಟ ಆಡಿಸುತ್ತೆ. ಆ್ಯಂಡ್ ಇವಾಗ ನಮ್ಮನ್ನು ಆ ಸಿಚುವೇಶನ್ ಅಂತ ಕನ್ಸಿಡರ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಾನೇ ಹೇಳ್ತೀನಿ, ನಾನು ಸುಳ್ಳು ಹೇಳಲ್ಲಪ್ಪ ಅಂತ. ಖಂಡಿತವಾಗಿ ಸುಳ್ಳು ಹೇಳ್ದಂಗೆ ಇರೋಕ್ಕಾಗುತ್ತಾ? ನಾನು ಜೆನ್ಯೂ ರಿವ್ಯೂ ಅಂತ ಹೇಳಿರ್ತೀನಿ ಅಂದ್ಕೊಳ್ಳಿ, ಎಲ್ಲ ಟೈಮಲ್ಲೂ ಒಂದು 100% ಜೆನ್ಯೂ ಇರೋಕ್ಕಾಗುತ್ತಾ? ಬಟ್ ನನ್ನ ಪರ್ಸ್ಪೆಕ್ಟಿವ್ ರಾಂಗ್ ಆಗಿರ್ಬೋದಲ್ವಾ? ಸೊ ಹಾಗಾಗಿ ಪರ್ಸ್ಪೆಕ್ಟಿವ್ ಅನ್ನೋಂಥದ್ದು ಮತ್ತು ಆ ಸಿಚುವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮ್ಯಾಟ್ರ್ ಆಗೋದು ಆ ಟೈಮ್, ಆ ಸಿಚುವೇಶನ್ನು. ಸೊ ಹಾಗಾಗಿ ಇಲ್ಲಿ ಆ ವಿಷಯಗಳಾಗ್ತಿರೋದಕ್ಕೂ ಕೂಡ ಈ ವಿಷಯಗಳನ್ನ ನಾವು ಕನ್ಸಿಡರ್ ಮಾಡ್ಬೋದು, ಓಕೆನಾ? ಸೊ ಇಲ್ಲಿ ನನಗೆ ಧನು ಅಣ್ಣ ಆ ಸಂದರ್ಭನ ಅಡ್ವಾಂಟೇಜ್ ತೊಗೊಂಡ್ರು, ಜೊತೆಗೆ ಅಲ್ಲಿ ಆ ಗ್ರೇ ಏರಿಯಾ ಏನಿದೆ ಅದನ್ನು ಯೂಸ್ ಮಾಡಿಕೊಂಡ್ರು. ಆದರೆ ಇಲ್ಲಿ ಅದು ತಪ್ಪಿತ್ತು. ಯಾಕೆ ಅಂದರೆ ಅಲ್ಲಿ ತುಂಬ ಸಿಂಪಲ್ಲಾಗಿ ಇದ್ದಂಥ ರೂಲ್ಸ್ ಏನಪ್ಪ ಅಂದರೆ ನೋಡ್ಕೊಂಡು ಆಟ ಆಡೋಂಗಿಲ್ಲ, ಅದಕ್ಕೇ ಹಂಗೆ ಮಾಡಿದ್ದಂಥದ್ದು, ಓಕೆನಾ? ಇಲ್ಲ ಅಂದರೆ ನಿಮಗೆ ಮುಂದೆನೇ ತೋರಿಸ್ಬಿಡ್ತೇನೋ. ಸೊ ಆ ರೀತಿ ಕೂಡ ನಾವು ಅನ್ಕೋಬೋದಲ್ವಾ. ಬಟ್ ಇಲ್ಲಿ ಬಿಗ್ ಬಾಸ್ ತಪ್ಪಿದೆ, ಹಾಗೆ ಧನು ಅಣ್ಣಂದು ತಪ್ಪಿಲ್ಲ ಅಂತ ಕೂಡ ವಾದ ಮಾಡ್ಬೋದು, ಅದನ್ನ ಹೇಳ್ತೀನಿ ಮುಂದೆ, ಓಕೆನಾ? ಈಗ ಬಿಗ್ ಬಾಸ್ ವಿಷಯಕ್ಕೆ ಬರೋಣ. ಇವಾಗ ಇಲ್ಲಿ ಅವ್ರ ನಿಯತ್ತಾಗಿರ್ಬೋದಾಗಿತ್ತು, ಜೊತೆಗೆ ಅಲ್ಲಿ ಮೇನ್ ರೂಲ್ ಇರೋದೇನು, ನೋಡ್ಕೊಂಡು ಆಡೋಂಗಿಲ್ಲ ಅನ್ನೋದೇ ಇರೋದಂಥದ್ದು ಅಲ್ವಾ? ಸೊ ಅದಕ್ಕೋಸ್ಕರನೇ ಆ ಥರ ಸೆಟ್ ಮಾಡೋದು. ಸೊ ಇಲ್ಲಿ ನೋಡ್ಕೊಂಡು ಆಡಿ ತಪ್ಪು ಮಾಡ್ರು, ಓಕೆನಾ? ಇವಾಗ ಬಿಗ್ ಬಾಸ್ ಅವ್ರು ತಪ್ಪು ಅಂತ ಹೇಗೆ ಅಂದರೆ, ಈಗ ಈ ರೂಲ್ಸ್ನ ಸೆಟ್ ಮಾಡಬೇಕಾದ್ರೆ ತುಂಬ ಕ್ಲಿಯರಾಗಿ ಗೊತ್ತಿದೆ. ಅಲ್ಲಿ ತ್ರಿವಿಕ್ರಮ್ ಮತ್ತು ರಜತ್ ತುಂಬ ಹೈಟ್ ಕೂಡ ಇದ್ದಾರೆ, ಓಕೆನಾ? ಇನ್ಫ್ಯಾಕ್ಟ್ ಧನು ಅಣ್ಣಂಗೆ ಕಾಣಿಸಿರೋ ರೀತಿ ಅವ್ರಿಗೆ ಕಾಣಿಸಿರುತ್ತೆ, ಇನ್ನೂ ತುಂಬ ಚೆನ್ನಾಗಿ ಬೆಟರ್ ಆ್ಯಂಗಲ್ ಕಾಣಿಸಿರುತ್ತೆ, ಓಕೆನಾ? ಸೊ ಹಿಂಗಿರ್ಬೇಕಾದ್ರೆ ಇದನ್ನು ಅವ್ರಿಗೋಸ್ಕರ ಸೆಟ್ ಮಾಡೋಂಥ ಕೂಡ ಕ್ವಶನ್ ಬರುತ್ತೆ. ಆ ಆ್ಯಂಗಲ್ ಕೂಡ ನೋಡ್ಬಂದ, ಓಕೆನಾ? ಇದಾದಮೇಲೆ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಒಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಈ ಸ್ಪರ್ಧಿಗಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದರೆ ಈ ಕತೆ ಆಗ್ತಿದ್ದ, ಇದು ಮಾಡಿಲ್ಲ. ಇದಾದಮೇಲೆ ಅಲ್ಲಿ ಅಷ್ಟು ಮಿರರ್ ಇರಬೇಕಾದ್ರೆ ಈ ಟಾಸ್ಕ್ ಕೊಟ್ಟಿದ ಮೇಲೆ ಒಂದು ಐಡಿಯಾ ಇರಬೇಕಲ್ವಾ, ಈ ಥರ ಆಗುತ್ತೆ ಅಂತ. ಅಂದರೆ ನೀವು ಬೇಕು ಅಂತಲೇ ಮಾಡಿದ್ರೆ ಇದನ್ನು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ಆ ಟೀಮ್ ಏನು ಮಾಡಿದರೆ ಆ ಕ್ರಿಯೇಟಿವಿಟಿಯಾಗಿ ಮಾಡಬೇಕಾದ್ರೆ, ಸೊ ಎಲ್ಲ ಟಾಸ್ಕ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಓಕೆನಾ? ಅದರಲ್ಲಿ ಏನು ಎರಡು ಮಾತಿಲ್ಲ. ಬಟ್ ಇವಾಗ ಏನು ಸೆಟ್ ಇತ್ತು ಅದೆಲ್ಲ ಫುಲ್ಲು ಅಲ್ಲಿ ಎಲ್ಲೋ ಒಂದು ಕಡೆ ಎಡಗಿದ್ದಾರೆ ಅಂತ ಅನ್ಸುತ್ತೆ. ಕಣ್ಣಿಗೆ ಬಟ್ಟೆ ಕಟ್ಟಿರೋದು ಬೇರೆ ಕತೆ ಆಗ್ತಿತ್ತು ಅಲ್ವಾ, ಅದನ್ನು ಮಾಡ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ. ಸೊ ಇವರೇ ಅದನ್ನು ಬಿಟ್ಕೊಟ್ಬಿಟ್ಟು ಇವಾಗ ಮಾಡಿದ್ಮೇಲೆ ಅದನ್ನು ತಪ್ಪು ಅನ್ನೋದ್ರಲ್ಲಿ ಎಷ್ಟು ಅರ್ಥ ಇದೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಬಟ್ ಇಲ್ಲಿ ಅಗೇನ್ ಬರುವಂಥ ವಿಷಯ, ನಾವೆಷ್ಟು ನಿಯತ್ತಾಗಿದ್ದೀವಿ. ಯಾಕಂದರೆ ಧನು ಅಣ್ಣ ಕೂಡ ಆಗ್ಬೋದು, ಬೇರೆ ಸ್ಪರ್ಧಿಗಳಾಗ್ಬೋದು, ತುಂಬ ನಿಯತ್ ಬಗ್ಗೆ ಮಾತಾಡ್ತಾರೆ, ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ನಾವು ಹಿಂಗೆ ಮಾಡಬಾರ್ದಾಗಿತ್ತು, ಇವ್ರು ಹಿಂಗೆ ಮಾಡ್ರು, ಇದೆಲ್ಲ ಮಾಡೋರು ತಾವೇ ಅದು ಮಾಡಿದ್ರೆ. ಸೊ ಅದಕ್ಕೆ ನಾನು ಹೇಳಿದ್ದು ಸಿಚುವೇಶನ್ ಕೂಡ ಮಾಡಿಸುತ್ತೆ. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡಿ ಈ ಆ್ಯಂಗಲ್ ಕೂಡ ನೋಡಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗ್ಬೋದು. ಎಲ್ಲರೂ ಏನು ದೊಡ್ಡ ತಪ್ಪುಗಳು ಮಾಡಿದ್ದಾರೆ ಅಂತನಲ್ಲ, ಬಟ್ ತಪ್ಪುಗಳಾಗಿದೆ, ಆ ತಪ್ಪನ್ನ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ, ಅದೇ ತುಂಬ ಮುಖ್ಯ ಆಗೋದು. ಆ್ಯಂಡ್ ಇದಾದ ಮೇಲೆ ನೀವು ಅಲ್ಲಿ ಧನುವಣ್ಣ ಸರಿಯಾದ ಒಂದು ವಿಷಯಕ್ಕೆ ಅಂತ ಬಂದಾಗ ಯಾವ ಥರ ಮಾತಾಡ್ಬೋದು ಅಂದರೆ, ಇದು ಗ್ರೇ ಏರಿಯಾ, ಇಷ್ಟು ದಿನ ಎಲ್ಲರೂ ಮಾಡ್ಕೊಬಂದಿರೋ ಇವ್ರು ಮಾಡ್ತಿದ್ದಾರೆ. ಆ್ಯಂಡ್ ಇಷ್ಟು ದಿನ ನಿಮಗೆ ಬೇರೆಯವ್ರು ಮಾಡಿದಾಗೆಲ್ಲ ತಪ್ಪಾಗಿಲ್ಲ, ಅದನ್ನು ತುಂಬ ಹೊಗಳಿದ್ದೀರಾ. ಬಟ್ ಧನುವಣ್ಣ ಅಂತ ಬಂದಾಗ ಯಾಕೆ ಈ ಕೆಲಸ ಮಾಡ್ತೀರಾ, ಟಾರ್ಗೆಟ್ ಮಾಡ್ತೀರಾ, ಈ ಥರ ಕೂಡ ಕ್ವಶನ್ ಮಾಡ್ಬೋದು. ಲೈಕ್ ಇರೋದು ಒಂದು ವಿಷಯ, ಯಾವ ಥರ ಥಿಂಕ್ ಮಾಡ್ಬೋದು ನೋಡಿ, ಇದನ್ನೇ ಹೇಳ್ತಿದ್ದು. ಅದಾದಮೇಲೆ ಬಿಗ್ ಬಾಸ್ ಅವ್ರದ್ದು ನಮ್ಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಈ ಬಿಗ್ ಬಾಸ್ ಅವರು ಮೊದಲೇ ಈ ಕೆಲಸ ಮಾಡಿದರೆ ಇವಾಗ ಆಟ ಆಯಿತು. ನಿಮ್ಗೆ ಗೊತ್ತಿರೋ ಹಾಗೆ ತ್ರಿವಿಕ್ರಮ್ ವಿಷಯದಲ್ಲಿ ಇವಾಗ ನನ್ನ ಕ್ವಶನ್ ಇದೆ ಅದು, ಯಾಕಂದರೆ ತ್ರಿವಿಕ್ರಮ್ ಅವರು ಮತ್ತು ಯಾರು ವಿನ್ ಆಗ್ತಾರೆ ಆ ಗೇಮಲ್ಲಿ. ಸೊ ಇದು ಬೇರೆ ವಾರದಲ್ಲಾಗಿದ್ರೆ ನಾನು ಇದ್ರ ಬಗ್ಗೆ ಮಾತನಾಡ್ತಿರಲಿಲ್ಲ, ಬೇರೆ ಥರ ಥಿಂಕ್ ಮಾಡ್ತಿದ್ದೆ, ಬಿಡುಗರು ಇದು ಬೇರೆ ಅದು ಬೇರೆ ಅಂತ, ಓಕೆನಾ? ಈ ವಿಷಯಕ್ಕೆ ಮೇ ಬಿ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಸೊ ಈ ವೋಟಿಂಗ್ ಎಲ್ಲ ಕನ್ಸಿಡರ್ ಆಗೋದ್ರಿಂದ ಇಲ್ಲಿ ಈ ಥರ ಆದಾಗ ಇದು ತಪ್ಪಾಗುತ್ತೆ. ಸೊ ಹಾಗೆ ಇಲ್ಲಿ ಕ್ವಶನ್ ಮಾಡಿರ್ಬೋದು ಅಂತ ಅನ್ಕೋತಿದ್ದೆ, ಓಕೆನಾ? ಬಟ್ ಇಲ್ಲಿ ಈ ವಾರನೇ ಆಗಿರುವಂಥದ್ದು, ಯಾವುದೋ ಬೇರೆ ವಾರದ ಕಥೆ ಅಲ್ಲ ತ್ರಿವಿಕ್ರಮ್ ವಿಷಯ. ನೀವು ಅಬ್ಸರ್ವ್ ಮಾಡಿದ್ರೆ ಅವತ್ತು ತ್ರಿವಿಕ್ರಮ್ ಎಷ್ಟು ಮಟ್ಟಿಗೆ ಗೆದ್ದ ಮೇಲೆ ಕತೆಗಳೇ ಬೇರೆ ಆಗ್ತಿತ್ತು, ಯಾರು ಬೇಕೋ ಮುಂದೆ ಹೋಗಬೇಕಾಗಿತ್ತು. ತ್ರಿವಿಕ್ರಮ ಎಲ್ಲ ಪಾಯಿಂಟ್ಗಳು ತೊಗೊಂಡು ಹೋಗ್ತಿರೇನೋ, ಏನಾಗ್ತಿದ್ದೋ ಗೊತ್ತಿಲ್ಲ, ಓಕೆನಾ? ಸೊ ಇವ್ರ ಆಟ ಏನಾಗಿತ್ತು, ತ್ರಿವಿಕ್ರಮ್ ಗೆಲ್ಲಿಸಬಾರ್ದು ಅಂತ ಆಗಿತ್ತಾ? ಆ್ಯಂಡ್ ನೀವು ತುಂಬ ಜನ ಹೇಳುವಂಥದ್ದು ಆ ರೂಲ್ಸ್ ಅಂತ ಕೇಳ್ತೀರಾ. ಬ್ರೋ ಅಲ್ಲಿ ರೂಲ್ಸ್ ಇದೆಯಲ್ಲ, ಆ ರೂಲ್ಸ್ಗಳನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಬಿಗ್ ಬಾಸ್ ಬಂದು ಮಾತಾಡೋ ಅಂತ. ಒಂದು ಅರ್ಥ ಮಾಡ್ಕೊಳ್ಳಿ, ಉಸ್ತುವಾರಿ ಮಾಡೋದು ಏನಕ್ಕೆ, ಅಲ್ಲಿ ರೂಲ್ಸ್ಗಳನ್ನ ಹೇಳಬೇಕು. ಇಲ್ಲಿ ಪ್ಲೇಯರ್ಗಳದ್ದು ಮೇನ್ ಕರ್ತವ್ಯ ಏನು, ಆ ರೂಲ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು, ಗೊತ್ತಿಲ್ಲ ಕ್ಲಾರಿಟಿ ತೊಗೊಂಡು ಆಟ ಆಡಬೇಕು. ಅದು ಅವ್ರ ತಪ್ಪುಗಳು ಹೊರತು ಬೇರೆ ಯಾರ್ದು ತಪ್ಪಲ್ಲ. ಆ ತಪ್ಪು ಅವ್ರು ಏನೇನು ಅಂದರೆ ಎಲ್ಲರೂ ಇನ್ಕ್ಲೂಡ್ ಆಗಿರ್ತಾರೆ, ಬರೀ ತ್ರಿವಿಕ್ರಮ್ ಮಾತ್ರ ಅಲ್ಲ, ಓಕೆನಾ? ಸೊ ಹಿಂಗಿರಬೇಕಾದ್ರೆ ಬಿಗ್ ಬಾಸ್ ಇಂಟರ್ಫಿಯರ್ ಆಗಿ ಈ ಕಥೆಗಳು ಮಾಡಿದಂಥದ್ದು ನಿಜವೂ ನನಗೂ ಕೂಡ ಶಾಕ್ ಆಗಿತ್ತು. ಈ ಕೆಲಸ ಮಾಡೋದಾಗಿದ್ದರೆ ನನ್ನ ಪ್ರಕಾರ ಭವ್ಯ ಇಷ್ಟೊಂದು ಏಟ್ ಅನ್ಭವಿಸೋಂಗಿಲ್ಲ, ಚೈತ್ರಕ್ಕೆ ಇಷ್ಟೊಂದು ಏಟ್ ಅನ್ಭವಿಸೋಂಗಿಲ್ಲ, ಇವರು ರಜತ್ ಹೋದ ವಾರ ಅಷ್ಟೊಂದು ಎಫೆಕ್ಟ್ ಆಗೋಂಗಿಲ್ಲ. ಅಂದರೆ ಎಷ್ಟೋ ಜನ ವಿಲನ್ಗಳನ್ನ ಇವರೇ ಹುಟ್ಟಾಕ್ಬಿಟ್ರು ಅನಿಸುತ್ತೆ, ಎಷ್ಟೋ ಜನ ಹೀರೋಗಳಾಗ್ಬೋದಾಗಿತ್ತು, ಅಥವಾ ವಿಲನ್ಗಳಾಗೋದನ್ನ ತಪ್ಪಿಸ್ಬೋದಾಗಿತ್ತು. ಸೊ ಅವಾಗೆಲ್ಲ ಮಾಡಿದಂತೆ ಇವಾಗ ಮಾಡಿದಂಥದ್ದು ನಿಜವೂ ಶಾಕಿಂಗ್ ಆಗಿತ್ತು. ಆ್ಯಂಡ್ ಅಗೇನ್ ಇಲ್ಲಿ ಈ ವಿಷಯಕ್ಕೂ ಅದೇ ಥರ ಮಾಡ್ಬೋದಾಗಿತ್ತೇನೋ. ಇವಾಗ ಗೊತ್ತಾಯ್ತಲ್ಲ ಅಲ್ಲಿ ಫೋಲ್ ಮಾಡ್ತಿದ್ದಾರೆ ಅಂತ, ಫೋಲ್ ಅಂತ ಲೆಕ್ಕ ಬರುತ್ತೆ ಅಲ್ವಾ? ಸೊ ಆ ಫೋಲ್ನ ಅಂತ ಬಂದಾಗ ನೀವು ಅದು ಕನ್ಸಿಡರ್ ಮಾಡಿ ಇಲ್ಲಿ ಹಿಂಗೆ ಆಗ್ತದೆ, ಮೋಸ ಆಗಿದೆ, ರೀಮ್ಯಾಚ್ ಆಡ್ಸಿ ಅಂದರೆ ಮುಗ್ದೋಗ್ತಿತ್ತು, ಅಥವಾ ಧನುವನ್ನ ಆಚೆ ಇಟ್ಬಿಟ್ರೆ ಮುಗ್ದೋಗ್ತಿತ್ತು. ಬಟ್ ಆ ಕೆಲಸ ಮಾಡಿದ್ರೆ ಬಿಗ್ ಬಾಸ್ ಮಾಡಲಿಲ್ಲ. ಸೊ ಈ ವಿಷಯನ ಹೆಂಗೆ ತೊಗೊಂಡು ಮಾತಾಡ್ತೀರಾ ಗೈಸ್,
ಎಷ್ಟೆಲ್ಲ ಪರ್ಸ್ಪೆಕ್ಟಿವ್ ಬರುತ್ತೆ ಅಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗೋದು. ಇವಾಗ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದಾದ ಮೇಲೆ ಇವಾಗ ಧನು ಅಣ್ಣ ಸಾರಿ ಕೇಳ್ತಿದ್ದಾರೆ, ಒಳ್ಳೆಯದು. ತಮ್ಮ ತಪ್ಪನ್ನ ಅಕ್ಸೆಪ್ಟ್ ಮಾಡಬೇಕು, ಸಾರಿ ಕೇಳಬೇಕು, ಆ್ಯಂಡ್ ಅದ್ರ ತಕ್ಕಂಥ ಶಿಕ್ಷೆ ಅನ್ನೋಂಥದ್ದನ್ನು ನೀವು ನಾಮಿನೇಟ್ ಮಾಡ್ಕೊಂಡಿದ್ದೀರಾ, ಗುಡ್, ಏನೂ ತಪ್ಪಿಲ್ಲ. ಬಟ್ ಏನಪ್ಪ ಅಂದರೆ ಎಲ್ಲದರಲ್ಲೂ ಅರ್ಥ ಇದೆ. ಹಾಗೆ ಒಬ್ಬರನ್ನ ನಾವು ಬ್ಲೇಮ್ ಮಾಡೋಂಗಿಲ್ಲ, ಇಲ್ಲಿ ಬ್ಲೇಮ್ ಮಾಡಿದ್ರೆ ಎಲ್ಲರನ್ನೂ ಬ್ಲೇಮ್ ಮಾಡಬೇಕಾಗುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಡಿ. ಜೊತೆಗೆ ಈ ಪ್ರೊಮೋದಲ್ಲಿ ನೋಡಿದ ಹಾಗೆ ಎಗೇನ್ ಮಿಡ್ ವೀಕ್ ಎಲಿಮಿನೇಷನ್ ಕಂಟಿನ್ಯೂ ಆಗ್ತಾಯಿದೆ. ಸೊ ಕಾರಣ ಮಿಡ್ ವೀಕ್ ಎಲಿಮಿನೇಷನ್ ಮಾಡಲೇಬೇಕು, ಆ ಥರ ಸಿಚುವೇಶನ್ ಇರುವಂಥದ್ದು. ಆ್ಯಂಡ್ ಗುರುವಾರ ಅನ್ನೋದೇ ಮೇನಾಗಿ ನಮಗೆ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾಯಿತ್ತು, ಅದೇ ರೀತಿ ಆಗ್ತಿರುವಂಥದ್ದು. ಸೊ ಎಲ್ಲ ಆಲ್ರೆಡಿ ಪ್ರೀ ಪ್ಲಾನ್ ಅಂತಲೇ ಅನಿಸಿದೆ ನನ್ನ ಪ್ರಕಾರ. ಬಟ್ ಇಲ್ಲಿ ಧನು ಅಣ್ಣ ಹೋಗ್ತಾರ ಅಂತ ಕೇಳಿದ್ರೆ ನನ್ನ ಪ್ರಕಾರ ಡೌಟು. ಬಟ್ ಇಲ್ಲಿಗೆ ಒಂದು ಸ್ವಲ್ಪ ಮಸಾಲೆ ಮಾಡಿ, ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿ ಮುಂದೆ ತಗೊಂಡು ಹೋಗಿದ್ದಾರೆ ಬಿಗ್ ಬಾಸ್ ಅಷ್ಟು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಆ್ಯಂಡ್ ನಿನ್ನೆ ಬೇಡ ಗುರು, ಎಲ್ಲ ಖುಷಿಯಾಗಿದ್ರು, ಚೆನ್ನಾಗಿದ್ರು. ಸೊ ಇವತ್ತು ಹೋಗ್ತಿದ್ರೆ ಓಕೆ ಫೈನ್, ಏನು ಮಾಡೋಕ್ಕಾಗಲ್ಲ. ಮಿಡ್ ವೀಕ್ ಎಲಿಮಿನೇಷನ್ ನಾನು ಅಷ್ಟೊಂದು ಇಷ್ಟಪಡಲ್ಲ, ಬಿಕಾಸ್ ಯಾರೇ ಹೋದರೂ ಕೂಡ ಆ ವೇಲು ಹೋಗೋದಕ್ಕೆ ಯಾರೂ ಟೀಸರ್ ಇಲ್ಲ ಅಂತ ಅನ್ಸುತ್ತೆ. ನೋಡೋಣ ಯಾರು ಹೋಗ್ತಾರೆ ಏನು ಕತೆ ಅಂತ. ಸೊ ಈಗ ಶನಿವಾರ ಭಾನುವಾರ ಡಬಲ್ ಎಲಿಮಿನೇಷನ್ ಆಗಲ್ಲ, ಇವತ್ತೊಂದು, ಆಮೇಲೆ ನೆಕ್ಸ್ಟ್ ಇದರಲ್ಲೂ ಒಬ್ಬರು ಆಗ್ತಾರೆ ಅಂತ ಅನ್ಸುತ್ತೆ. ಯಾರಾಗ್ತಾರೆ ಏನು ಕತೆ ಅಂತ ಏನಾದ್ರು ಕ್ಲಾರಿಟಿ, ಒಂದು ಅಪ್ಡೇಟ್ ಬಂತು ಅಂದರೆ ಕ್ಲಿಯರಾಗಿ ನಾನು ಅಪ್ಡೇಟ್ ಮಾಡ್ತೀನಿ. ಬಟ್ ಇಲ್ಲಿ ತುಂಬ ವಿಷಯಗಳನ್ನ ತೆಗೆಸೋ ಅವಶ್ಯಕತೆ ಇಲ್ಲ. ಎಲ್ಲರೂ ಶಾಕಿಂಗಾಗಿ ನೋಡಿದ್ದಾರೆ, ಹನುಮಾನ್ ಜನ ಕೂಡ ಶಾಕಿಂಗ್ ಆಗಿದ್ದಾರೆ. ಆಗುತ್ತೆ, ತಪ್ಪುಗಳಾಗುತ್ತೆ, ಮನುಷ್ಯ ಆದಮೇಲೆ ತಪ್ಪುಗಳು ಸಹಜ, ತಿದ್ಕೊಂಡು ಹೋಗಿ ಪ್ರತಿದಿನ ಅದಕ್ಕೆ ಅವಕಾಶ ಇರುತ್ತೆ, ಅಷ್ಟೇ ಹೇಳುವಂಥದ್ದು. ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಯಾರು ಬೇಕಾದ್ರೂ ಹೋಗ್ಬೋದು. ಅಗೇನ್ ತಿರ್ಗಾ ಕಣ್ಣೀರು ಹಾಕಬೇಕು. ನಿನ್ನೆ ಎಪಿಸೋಡ್ ಬಗ್ಗೆ ಕೂಡ ವಿಡಿಯೋ ಬರುತ್ತೆ, ಮಾತಾಡೋಣ, ಓಕೆನಾ. ಸೊ ಇದಿಷ್ಟು ನನಗನ್ಸಿದ್ದು ಈ ಪ್ರೊಮೋ ವಿಷಯದಲ್ಲಿ, ಈ ಟಾಪಿಕ್ ಬಗ್ಗೆ. ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.